2024ನೇ ಸಾಲಲ್ಲಿ KCET ಎಕ್ಸಾಮ್ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನಿಮಗೆ ಕೆಲವೊಂದಿಷ್ಟು ಡೌಟ್ಗಳು ಪದೇ ಪದೇ ಕಾಡ್ತಾನೆ ಇರ್ತವೆ. ಅವು ಯಾವಂದರೆ ರೀ ಎಕ್ಸಾಮ್ ಆಗುತ್ತಾ ಅಥವಾ ಗ್ರೇಸ್ ಮಾರ್ಕ್ಸ್ ಆದರೆ ಕೊಡ್ತಾರಾ, ಮತ್ತು ನಮ್ಮ KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡಬೇಕಂದ್ರೆ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಯಾಕಂದರೆ ಕಂಪ್ಲೀಟಾಗಿ ಮಾಹಿತಿ ಅರ್ಥ ಆಗಬೇಕಂದ್ರೆ ತಪ್ಪದೇ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬೇಕಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಕೆಲವೊಂದಿಷ್ಟು ಔಟ್ ಆಫ್ ಸಿಲೆಬಸ್ಸಿಂದ ಕ್ವಶನ್ ಬಂದಿತ್ತು. ಅಂದರೆ ಔಟ್ ಆಫ್ ಸಿಲೆಬಸ್ ಅಂದರೆ ನಿಮಗೆ ರಿಡ್ಯೂಸ್ ಮಾಡಿದ ಸಿಲೆಬಸ್ಸಿಂದ ಕ್ವಶನ್ ಆದರೆ ತೆಗೆದಿದ್ರು. ಸೊ ಇದ್ರ ಬಗ್ಗೆ ನಿಮ್ಮ ಅವರು ಫೈನಲಿಗೆ ಒಂದು ಡಿಸಿಷನ್ ಆದರೆ ಬಂದಿದ್ದಾರೆ. ಸೊ ಅದೇನೆಂದರೆ ಅವರು ಬಂದುಬಿಟ್ಟು ಒಂದು ತಜ್ಞರ ಸಮಿತಿಯನ್ನಾದರೂ ರಚನೆ ಮಾಡಿದ್ದಾರೆ. ಸೊ ಅವರು ಬಂದುಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಅಥವಾ ರೀ ಎಕ್ಸಾಮ್ ಮಾಡಬೇಕಂತಾದರೆ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಅದ್ರ ಮೇಲೆ ವರ್ಕ್ ಆದರೆ ನಡೆದಿದೆ. ಸೊ ಆದಷ್ಟು ಬೇಗ ನಮಗೆ ಅಪ್ಡೇಟ್ ಆದರೆ ಕೊಡ್ತಾರೆ. ಸೊ ಅಲ್ಲಿವರೆಗೆ ವೇಟ್ ಮಾಡ್ತಾರೆ. ಅಪ್ಡೇಟ್ ಬಂದಮೇಲೆ ವಿಡಿಯೋ ಮಾಡ್ತೀನಿ. ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ರೀ ಎಕ್ಸಾಮ್ ಆಗಬೇಕಾ ಗ್ರೇಸ್ ಮಾರ್ಕ್ಸ್ ಬೇಕಾ? ಸೊ ರೀ ಎಕ್ಸಾಮ್ ಅಥವಾ ಗ್ರೇಸ್ ಮಾರ್ಕ್ಸು ತಪ್ಪದೇ ಕಮೆಂಟ್ ಮಾಡಿ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ತಪ್ಪದೇ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನಕ್ಕೆ ರೀ ಎಕ್ಸಾಮ್ ಬೇಕು ಮತ್ತು ಇನ್ನೆಷ್ಟು ಜನಕ್ಕೆ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ ತಪ್ಪದೇ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕಮೆಂಟ್ ಮಾಡಿ. ನಿಮಗೆಲ್ಲ ಡೌಟ್ ಇದ್ದೇ ಇರ್ತದೆ. ಸೊ ನಮ್ಮ ರಿಸಲ್ಟ್ ಯಾವಾಗ ಬರ್ತದೆ ಅಂತ ನಿಮಗೆಲ್ಲ ಡೌಟ್ ಇದ್ದೇ ಇರ್ತದೆ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅಂದರೆ ಕೊಡೋದಾದರೆ ನೋಡಿ, ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ, ಸೊ ಪ್ರತಿ ವರ್ಷ ನಿಮ್ಮ ಅಫಿಷಿಯಲ್ ಕೀ ಆನ್ಸರ್ ರಿಲೀಸ್ ಮಾಡ್ತಿದ್ರು. ಅದಾದಮೇಲೆ ಇವ್ಯಾಲ್ಯೂಷನ್ ಆದರೆ ಸ್ಟಾರ್ಟ್ ಆಗ್ತಿದ್ವು. ಆದರೆ ಈ ವರ್ಷ ಏನಾಗಿದೆ ಅಂದರೆ ನಿಮ್ಮ ಅಫಿಷಿಯಲ್ ಕೀ ಆನ್ಸರ್ ಇನ್ನೂ ಆದರೆ ರಿಲೀಸ್ ಆಗಿಲ್ಲ. ಯಾಕಂದರೆ ನಿಮ್ಮ ಗ್ರೇಸ್ ಮಾರ್ಕ್ಸ್ ಅಥವಾ ರೀ ಎಕ್ಸಾಮ್ ಈ ನಿಟ್ಟಿನಲ್ಲಿ ನಿಮ್ಮ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಚರ್ಚೆ ನಡೀತಿದೆ. ಆದರೆ ನಿಮಗೆ ಇನ್ನೂ ಕೀ ಆನ್ಸರ್ ಆದರೆ ರೆಡಿ ಮಾಡಿಲ್ಲ. ಮತ್ತು ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ 15ರಿಂದ 20 ದಿನಗಳಲ್ಲಿ ಇವ್ಯಾಲ್ಯೂಷನ್ ಅಂದರೆ ಕಂಪ್ಲೀಟ್ ಆಗಿ ನಿಮಗೆ ರಿಸಲ್ಟ್ ಆದರೆ ಕೊಡ್ತಿದ್ರು. 15ರಿಂದ 20 ದಿನಗಳಲ್ಲಿ 15 to 20 ಡೇಸಲ್ಲಿ ನಿಮಗೆ ರಿಸಲ್ಟ್ ಆದರೆ ಕೊಡ್ತಿದ್ರು. ಆದರೆ ಈ ವರ್ಷ ಏನಾಗಿದೆ, ನಿಮಗೆ ಔಟ್ ಆಫ್ ಸಿಲೆಬಸ್ಸು ರೆಡ್ಯೂಸ್ ಸಿಲೆಬಸ್ ಬಂದಿರೋದ್ರಿಂದ ಕ್ವಶನ್ನು ಈಗ ತೊಂದರೆಗಳಾಗಿದ್ದು. ಸೊ ಇದ್ರ ಬಗ್ಗೆ ತಜ್ಞರ ಸಮಿತಿ ಆದರೆ ಈಗ ಅದ್ರ ಬಗ್ಗೆ ಚರ್ಚೆ ಆದರೆ ಮಾಡ್ತಿದ್ದಾರೆ. ಸೊ ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೆ ವೇಟ್ ಮಾಡ್ತಾರೆ. ಮತ್ತು ತಪ್ಪದೇ ಕಮೆಂಟ್ ಮಾಡಿ ರೀ ಎಕ್ಸಾಮ್ ಅಥವಾ ಗ್ರೇಸ್ ಮಾರ್ಕ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.